ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಪುಟ್ಟ ಪ್ರಯೋಗ ಮಾಡುವ ಮುಖಾಂತರ ಜೀವನದ ಸತ್ಯ, ಬದುಕಿಗೆ ಸ್ಫೂರ್ತಿ ಸಿಗುವಂತಹ ಒಂದು ಮಾತೊಂದು ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಸ್ನೇಹಿತರೆ. ಈ ನೀರು ಎಷ್ಟು ಶುದ್ಧವಾಗಿವೆ, ಕುಡಿಯೋಕೆ ಅಥವಾ ಉಪಯೋಗ ಮಾಡೋಕೆ ಯೋಗ್ಯವಾದಂತಹ ನೀರು. ಈ ನೀರಿನೊಳಗೆ ಈ ಮಣ್ಣು ಧೂಳಿ ಅಥವಾ ಕಲ್ಲು ಮಿಶ್ರಣ ಮಾಡಿದರೆ ಆ ನೀರು ತನ್ನ ಶುದ್ಧತೆಯ ರೂಪ ಕಳೆದುಕೊಳ್ಳುತ್ತೆ. ಆವಾಗ ಆ ನೀರನ್ನು ಯಾರು ಕೂಡ ಉಪಯೋಗ ಮಾಡಲ್ಲ. ಯಾಕಂದರೆ ಆ ನೀರು ನೋಡಿ ಇವಾಗ ಎಷ್ಟೊಂದು ಇದು ಆಗಿಬಿಟ್ಟಿದೆ, ಅಂದರೆ ಉಪಯೋಗ ಮಾಡೋದಕ್ಕೆ ಯೋಗ್ಯನೇ ಇಲ್ಲ. ಅದರೊಳಗೆ ಕಲ್ಲು, ಕಸ, ಕಡ್ಡಿ, ಧೂಳು ಎಲ್ಲವೂ ಮಿಶ್ರಣಗೊಂಡಿದೆ. ನೋಡಿದ ತಕ್ಷಣ ಈ ನೀರನ್ನು ಎಲ್ಲರೂ ಚೆಲ್ಬಿಡ್ತಾರೆ. ಆದರೆ ಸ್ನೇಹಿತರೆ, ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ಈ ಪ್ರಯೋಗ ಮಾಡಲಾಗಿದೆ ಸ್ನೇಹಿತರೆ. ನಮ್ಮ ನೀರು ಮೊದಲೇ ಹೇಗೆ ಶುದ್ಧವಾಗಿತ್ತು ನೋಡಿ, ಆ ರೀತಿ ನಮ್ಮ ಬದುಕು ಕೂಡ ಮೊದಲು ಚೆನ್ನಾಗಿಯೇ ಇರುತ್ತೆ. ಸುಖ, ನೆಮ್ಮದಿ ಎಲ್ಲವೂ ಇರುತ್ತೆ. ಆದರೆ ಕೆಲವರು ಈ ಮಣ್ಣು, ಈ ಧೂಳಿ, ಕಲ್ಲು, ಕಸ, ಕಡ್ಡಿಯ ಹಾಗೆ ನಮ್ಮ ಜೀವನದೊಳಗೆ ಬರುತ್ತಾರೆ. ಶುದ್ಧ ನೀರಿನಂತೆ ಇದ್ದ ನಮ್ಮ ಬದುಕಿನೊಳಗೆ ಇವರು ಬಂದು ಎಲ್ಲವನ್ನು ಹಾಳು ಮಾಡಿಬಿಡ್ತಾರೆ. ಸುಖ, ನೆಮ್ಮದಿ ಎಲ್ಲವನ್ನು ಅವರಿಂದ ಹಾಳಾಗಿ ಹೋಗುತ್ತೆ. ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಬದುಕಲ್ಲಿ ಬೆಂಕಿ ಹಚ್ಚೋದಕ್ಕೆ ಬರ್ತಾರೆ. ಆವಾಗ ನಾವು ಮಾನಸಿಕವಾಗಿ ಕುಗ್ಗಿ ಹೋಗಬಾರದು. ಸಮಾಧಾನದಿಂದ, ತಾಳ್ಮೆಯಿಂದ ಅಂಥ ಜನರನ್ನ ನಮ್ಮ ಬದುಕಿನಿಂದ ಹೊರಗೆ ಹಾಕಬೇಕು. ಅಂದರೆ ಅವರಿಂದ ನಾವು ದೂರ ಇರಬೇಕು. ಇವಾಗ ನೋಡಿ, ಈ ನೀರು ಹೇಗೆ ತನ್ನೊಳಗಿನ ಕಸ, ಕಡ್ಡಿ, ಕಲ್ಲು, ಮಣ್ಣು, ಧೂಳಿನ ಹೇಗೆ ಹೊರ ಹಾಕುತ್ತಿದೆ, ಹಾಗೆ ನಮ್ಮ ಬದುಕಿನಿಂದ ಅಂಥ ಕೆಟ್ಟ ಜನರನ್ನು ನಾವು ಹೊರ ಹಾಕಬೇಕು. ಅಂದರೆ ಅವರಿಂದ ನಾವು ದೂರ ಇರಬೇಕು. ಅವರ ಜೊತೆಗೆ ಜಾಸ್ತಿ ಸಂಪರ್ಕದಲ್ಲಿ ನಾವು ಇರಬಾರದು. ಆವಾಗಲೇ ನಮ್ಮ ಬದುಕು ಮೊದಲಿನಂತೆ ಸ್ವಲ್ಪ ಸ್ವಲ್ಪ ರೂಪುಗೊಳ್ಳಲು ಸಾಧ್ಯವಾಗುತ್ತೆ ಸ್ನೇಹಿತರೆ. ಮೊದಲು ಎಷ್ಟು ಸುಂದರ, ಎಷ್ಟು ಶುದ್ಧವಾಗಿದ್ದ ನೀರು ಇವಾಗ ನೋಡಿ ಹೇಗೆ ಆಗಿಬಿಟ್ಟಿವೆ. ಆದರೆ ಆ ನೀರು ಮೊದಲಿನ ರೂಪ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಿದೆ. ತನ್ನೊಳಗಿನ ಕಸ, ಕಡ್ಡಿ, ಮುಳ್ಳುಗಳನ್ನು ಹೊರ ಹಾಕುತ್ತಿದೆ ಸ್ನೇಹಿತರೆ. ನೀವು ಕಾಣಬಹುದು, ಸ್ವಲ್ಪ ಸ್ವಲ್ಪ ನೀರು ಮೊದಲಿನ ರೂಪ, ಶುದ್ಧತೆ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಿದೆ. ನಮ್ಮ ಬದುಕು ಕೂಡ ಹಾಗೆ. ನಮ್ಮ ಬದುಕಿನಲ್ಲಿ ಯೋಗ್ಯ ಇಲ್ಲದಂತಹ ಜನರನ್ನು ತೆಗೆದು ಹಾಕಬೇಕು. ಆವಾಗಲೇ ಈ ನೀರು ಎಷ್ಟು ಶುದ್ಧವಾಗಿ, ಸುಂದರವಾಗಿ ಕಾಣುತ್ತವೆ ಅಲ್ಲ, ಹಾಗೆ ನಮ್ಮ ಬದುಕು ಕೂಡ ಮೊದಲಿನ ಹಾಗೆ ನೆಮ್ಮದಿ, ಸುಖದಿಂದ ರೂಪುಗೊಳ್ಳುತ್ತೆ ಸ್ನೇಹಿತರೆ. ಬೇಡವಾದ ವಿಷಯಗಳನ್ನು ನಮ್ಮ ಬದುಕಿನೊಳಗೆ ನಾವು ಅಳವಡಿಸಿಕೊಂಡ್ರೆ ನಮ್ಮ ಬದುಕಿನ ನೆಮ್ಮದಿ ಹಾಳಾಗಿ ಹೋಗುತ್ತೆ. ಯೋಗ್ಯತೆ ಇಲ್ಲದವರ ಬಗ್ಗೆ ಮಾತಾಡಿ ಅಥವಾ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾತಾಡ್ತಾರಲ್ಲ, ಅಂಥವ್ರ ಬಗ್ಗೆ ನಾವು ಕೂಡ ಕೆಟ್ಟದ್ದನ್ನು ಮಾತಾಡಬಾರ್ದು. ಅವರನ್ನು ನಮ್ಮ ತಲೆಯೊಳಗೇನೆ ತೆಗೆದುಕೊಳ್ಳಬಾರ್ದು. ಅದರಿಂದ ಸಮಯ ವ್ಯರ್ಥವಾಗುತ್ತೆ. ನಮ್ಮ ಜೀವನದೊಳಗಿನ ನೆಮ್ಮದಿ ಹಾಳಾಗಿ ಹೋಗುತ್ತೆ.